ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದು ಕೂಲಾಗಿ ಒಂದು ರೇಂಜ್ ಬೌಂಡಲ್ಲಿ ನಡೆದಂಥ ಒಂದು ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಒಂದು ಆಲ್ಮೋಸ್ಟು ನಾನು ಲ್ಯಾಪ್ಟಾಪಲ್ಲಿ ನೋಡ್ಕೊಂಡು ಹೇಳ್ತಿದ್ದೀನಿ, 12 ಗಂಟೆಗೆ ಸ್ಟಾರ್ಟ್ ಆದಂಥ ಒಂದು ಡ್ರಾಮಾ ಬಂದು ಆಲ್ಮೋಸ್ಟ್ 2 ಗಂಟೆ ಕಂಟಿನ್ಯೂಷನ್ ಆಯಿತು ಮತ್ತು 2:15 ಕಂಟಿನ್ಯೂಷನ್ ಆಯಿತು. ಸೊ ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ಸ್ ಬೇಸಿಸ್ ಮೇಲೆ ಆಬ್ವಿಯಸ್ಲಿ ಮಾರ್ಕೆಟ್ ಇವತ್ತಿನ ಒಂದು ದಿವಸ ಸೈಡ್ ವೇಸ್ ಆಗಲೇಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದೇ ಎಕ್ಸ್ಪೆಕ್ಟೇಷನ್ ರೀತಿ ಹೋಗಿದೆ ಅಂತ ಹೇಳ್ಬೋದು. ನಾನು ಜಸ್ಟ್ ಬ್ಯಾಂಕ್ ನಿಫ್ಟಿ ಜೊತೆ ಫಸ್ಟ್ ನಿಫ್ಟಿಯಲ್ಲಿ ನೋಡ್ಬಿಡ್ತೀನಿ ಎಷ್ಟು ಅಂತ. ನಿಫ್ಟಿ ಬಂದು ಜಸ್ಟ್ 60 ಪಾಯಿಂಟಲ್ಲಿ ಮೂವ್ಮೆಂಟ್ ಆಗಿದೆ, ಪ್ಲಸ್ ಆರ್ ಮೈನಸ್ ಅಲ್ಲಿಗೆ ಮೂವ್ಮೆಂಟ್ ಆಗಿದ್ದರಿಂದ ಯಾವುದೇ ರೀತಿಯ ಒಂದು ಆಪ್ಷನ್ ಬೈಯರ್ಗೆ ಒಂದು ಚಾನ್ಸಸ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನೇನಾದರೂ ಬ್ಯಾಂಕ್ ನಿಫ್ಟಿನ ಕಂಪ್ಯಾರಿಸನ್ ಮಾಡ್ತು ಅಂತೇಳಿದ್ರೆ ಆಲ್ಮೋಸ್ಟ್ 150 ಪಾಯಿಂಟ್ಸು ಆಲ್ಮೋಸ್ಟು 3 ಗಂಟೆ ನಡೀತು. ಅದಾದಮೇಲೆ ಸ್ವಲ್ಪ ಬ್ರೇಕ್ ಡೌನ್ ಆಗಿ ಮತ್ತೆ ಕಂಪ್ಲೀಟ್ ಒಂದು ರಿಕವರ್ ಆಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೋಡಿ, ಈ ರೀತಿ ಒಂದು ಮೂವ್ಮೆಂಟು ನಮಗೆ ಸಿಕ್ತು ಅಂತ ಹೇಳಿದ್ರೆ ಅಟ್ ದ ಮನಿ ಸ್ಟಾರ್ಟಲ್ಲಿ ಮಾಡೋರಿಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ವೇರಿಯಸ್ ರೀಸನಿಂದ ನಾನು ಏನಕ್ಕೆ ಅಟ್ ದ ಮನಿ ಸ್ಟಾರ್ಟಲ್ಲಿ ಮಾಡೋದಿಲ್ಲ ಅಂತ, ಸೊ ನಮ್ಮ ಒಂದು ರಿಸರ್ಚ್ ಬೇಸಿಸ್ ಮೇಲೆ ಈ ಒಂದು ಸ್ಟಾರ್ಟಲ್ಲೂ ಪರ್ಫೆಕ್ಟಾಗಿ ವರ್ಕ್ ಆಗೋದ್ರಿಂದ, ನಮ್ಮ ರೂಲ್ಸ್ ರೆಗ್ಯುಲೇಷನ್ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡೋದ್ರಿಂದ ಪ್ರಾಫಿಟ್ ಲಾಸ್ ಡಸಂಟ್ ಮ್ಯಾಟರ್, ನಮ್ಮ ರೂಲ್ಸ್ ಈಸ್ ರೂಲ್ಸ್ ಅಂತ ಅಂದ್ಕೊಂಡು ಈ ಒಂದು ಲರ್ನಿಂಗ್ ನಿಮ್ಗೆ ಕೊಡ್ತಾರೆ. ಇವತ್ತು ನಾನು ಪ್ರಾಫಿಟ್ ತೋರಿಸ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 342 ರುಪೀಸ್ ಒಂದು ಪ್ರಾಫಿಟು. ನೀವು ನೋಡಿದ್ರೆ ಆಲ್ಮೋಸ್ಟ್ 51,200 ಒಂದು ಶಾರ್ಟ್ ಸ್ಟಾರ್ಟಲ್ಲಿ ನಮ್ಮ ಒಂದು ರೂಲ್ಸ್ ಪ್ರಕಾರ ಒಂದು ಎಕ್ಸಿಕ್ಯೂಟ್ ಆಗಿದೆ. ಅದೇ ನಮಗೆ ಅದು ಆಲ್ಮೋಸ್ಟ್ 1,100 ಗಂಟೆ ಪ್ರಾಫಿಟ್ ಬಂದಿದೆ. ಬಟ್ ನಮ್ಮ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಏನೊಂದು ನಮ್ಮ ರೂಲ್ಸ್ ಪ್ರಕಾರ ಸ್ವಲ್ಪ ಲಾಸ್ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ, ಟ್ರೆಂಡಿಂಗ್ ಡೇಸಲ್ಲಿ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಈ 450 ರುಪೀಸ್ ಮತ್ತು 250 ರುಪೀಸ್ ಅಲ್ಲಿ ಒಂದು ಲಾಸ್ ಆಗೋದ್ರಿಂದ ಆಲ್ಮೋಸ್ಟ್ ನಮ್ಮ ಒಂದು ಪ್ರಾಫಿಟ್ಟು 50-60% ವೈಪೌಟ್ ಆಗಿದೆ ಅಂತ ಹೇಳೋದು. ಡಸಂಟ್ ಮ್ಯಾಟರ್, ಬಿಕಾಸ್ ಅದು ನಾವು ಪರ್ಚೇಸ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಆ ಒಂದು ರೀಸನ್ನು ಮೀಟ್ ಆದರೆ ಸಾಕು ಅಂತ ಹೇಳೋದು. ಓಕೆ, ಯಾವುದೇ ರೀತಿ ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳೋದು ಸ್ನೇಹಿತರೆ. ಬಿಕಾಸ್ ನೆನ್ನೆ ಒಂದು ವಾಲಟಿಲಿಟಿ ಎಕ್ಸ್ಪೆಕ್ಟೇಷನ್ ಮಾಡಿದ್ಮೇಲೆ ಯಾರಾದರೂ ಸೇಮ್ ಸ್ಟ್ರಾಟಜಿನ ಇಟ್ಕೊಂಡು ಇವತ್ತು ಸಹ ಟ್ರೇಡ್ ಮಾಡಿದ್ರೆ ಸೂಪರ್ ಡೂಪರ್ ಪ್ರಾಫಿಟ್ ಮಾಡೋರು. ಅದಕ್ಕೆ ಹೇಳೋದು, ಯಾವುದೇ ರೀತಿ ಒಂದು ಟೈಮಲ್ಲಿ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಲರ್ನಿಂಗ್. ನೋಡಿ, ಸ್ಟ್ರಾಟಜಿ ಸೇಮ್ ಇಟ್ಕೊಳ್ಳಿ, ಕೆಲವೊಂದು ರೂಲ್ಸು ಟ್ವೀಕ್ಗಳನ್ನ ಮಾಡೋದನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಅದ ಬಿಟ್ಟು ಕಂಪ್ಲೀಟಾಗಿ ಒಂದು ರೂಲ್ಸ್ಗಳನ್ನ ಚೇಂಜ್ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಸೈನ್ ಅಂತಂದರೆ. ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ, ನೀವು ಪ್ರತಿದಿನ ಒಂದು ಮೂವಿಂಗ್ ಆ್ಯಾವರೇಜ್ನ ಫಾಲೋ ಮಾಡ್ತಾಯಿದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್ ಪರ್ಪಸ್ಗೆ ಒಂದು 2 ದಿವಸ ಲಾಸ್ ಕೊಟ್ಟಿದ ತಕ್ಷಣ ಮೂವಿಂಗ್ ಆ್ಯಾವರೇಜ್ ತೆಗೆದುಬಿಟ್ಟು ನೀವು ಸೂಪರ್ ಟ್ರೆಂಡ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದೊಂದು 2 ದಿವಸ ಲಾಸ್ ಕೊಟ್ಟು ಅಂತ ಹೇಳೋದು ಮತ್ತೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸ್ ಮೇಲೆ ಟ್ರೇಡ್ ಮಾಡೋದಂತ ಅದನ್ನು ಟ್ರೇಡ್ ಮಾಡಿದ್ರೆ ಅಲ್ಲೂ ಲಾಸ್ ಮಾಡ್ತೀವಿ. ಈ ರೀತಿ ಶಿಫ್ಟ್ ಆಗೋದ್ರಿಂದ ಯಾವುದೇ ರೀತಿ ಒಂದು ಬೆನಿಫಿಟ್ ಬರುತ್ತೆ. ನೋಡಿ, ಕೆಲವೊಂದು ಟೈಮ್ ನನಗೂ ಇಷ್ಟೇ ಎಕ್ಸ್ಪೀರಿಯನ್ಸ್ ಆದರೆ ಕೆಲವೊಂದು ಟೈಮ್ ನಂಗೆ ಅನ್ಸ್ಬಿಡ್ತು, ಓಕೆ ಯಾರೋ ಒಂದು ಟ್ವಿಟರಲ್ಲಿ ಒಂದು ಎಕ್ಸಲ್ಲಿ ಏನು ಹಾಕಿದ್ರಪ್ಪ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾ ಟ್ವಿಟರ್ ಎಕ್ಸ್ ಅಂತ ಏನಾಗಿದೆ ಅದರಲ್ಲಿ ಒಂದು ಸ್ಟ್ರಾಟಜಿ ಹಾಕಿದೆ, ಸೂಪರ್ ಸ್ಟ್ರಾಟಜಿ ಅಂತ ನನಗೆ ಒಂದು ಸೆಕೆಂಡ್ ಮೈಂಡ್ ಅನ್ಸೆನ್ಸಿದೆ. ಬಟ್ ಅದಾದಮೇಲೆ ನಾನು ಥಿಂಕ್ ಮಾಡಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಇಸ್ ಅ ಪ್ರಾಬಬಿಲಿಟಿ ಗೇಮ್. ಸೊ ಅದನ್ನು ತಿಳ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡು ನೀವು ಸಕ್ಸೀಡ್ ಆಗಲೇಬಹುದು ಅಂತ ಹೇಳ್ತಾ. ಸೊ ನಮ್ಮ ಇವತ್ತಿನ ಮಾರ್ಜಿನ್ ಆಲ್ಮೋಸ್ಟ್ 42,000 ಒಂದು ಮಾರ್ಜಿನ್. ಈವನ್ ನಾನು ಫಾರ್ ಔಟ್ ಆಫ್ ದ ಮನಿ ಬೈ ಮಾಡಿದ್ರು ಆಲ್ಮೋಸ್ಟ್ ಒಂದು 45,000-46,000 ಒಳ್ಳೆ ಒಂದು ಬೆನಿಫಿಟ್ ಬರುವಂಥ ಒಂದು ಟ್ರೇಡ್ ಆಗ್ತಿದೆ. ಬಟ್ ಡಸಂಟ್ ಮ್ಯಾಟರ್, ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲ. ಸೊ ನಮ್ಮ ಒಂದು ಟ್ರ್ಯಾಕರಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೀನಿ. 342 ರುಪೀಸ್ ಒಂದು ಪ್ರಾಫಿಟು. ನಾಳೆ ಸ್ಯಾಟರ್ಡೇ ಇರೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಆಗಸ್ಟ್ ಮಂತ್ ಆಲ್ಮೋಸ್ಟ್ ಒಂದು 3,300-400 ರುಪೀಸಲ್ಲಿ ಲಾಸ್ ಆಗಿದೆ ಅಂತ ಹೇಳೋದು. ಡಸಂಟ್ ಮ್ಯಾಟರ್, ನಮ್ಮ ರೂಲ್ಸ್ ಇಟ್ಕೊಂಡು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ. ಸೆಪ್ಟೆಂಬರ್ ಟ್ರ್ಯಾಕರ್ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ಒಂದು ಸ್ಟ್ರಕ್ಚರ್ ಸ್ಯಾಟರ್ಡೆ ಸಂಡೇ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಯಾವುದೇ ರೀತಿ ಒಂದು ಹಾಲಿಡೇಸ್ ಇಲ್ಲ ಅಂತ ನಾನು NSE ವೆಬ್ಸೈಟಲ್ಲಿ ನೋಡಿಕೊಂಡು ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ಒಂದು ಸೆಪ್ಟೆಂಬರ್ ಮಂತ್ ಒಳ್ಳೆ ಮಂತ್ ಆಗಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಆಪ್ಷನ್ಸ್ ಗೀತದಲ್ಲಿ ಇಂಟ್ರೆಸ್ಟ್ ಇರೋರು, ಅದ್ರ ಜೊತೆಗೆ ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ಕೊಟ್ಟು ವಾಟ್ಸಪ್ ನಮಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ, ಹ್ಯಾಪಿ ವೀಕೆಂಡ್.